ಕನ್ನಡ ಚಿತ್ರರಂಗಕ್ಕೆ ಇಂಥದ್ದೊಂದು ಸಿನಿಮಾ ಅವಶ್ಯಕತೆ ಇತ್ತು. ಒಂದು ಅತ್ಯುತ್ತಮವಾದಂಥ ಸಿನಿಮಾ ಕನ್ನಡಿಗರಿಗೆ ಸಿಕ್ಕಿದೆ. ಹಾಗಾಗಿ ಯಾರೇ ಆಗಿರಲಿ ತಪ್ಪು ಮಾಡಿದರೆ ಅದಕ್ಕೆ ಅವರೇ ನಾನು ತಪ್ಪು ಮಾಡಿಲ್ಲ ಅಂತ ಅಂದ್ಬಿಟ್ಟು ಅವರೇ ನಾನು ಸಾಚ ಅಂತ ಒಪ್ಕೊಂಡಿಲ್ಲ. ಎಲ್ಲರೂ ಇವತ್ತು ದರ್ಶನ್ ಸರ್ ಆ್ಯಕ್ಟಿಂಗ್ ನೋಡಿ ಖುಷಿ ಪಡ್ಬೋದು, ಅವ್ರ ಫೈಟ್ ನೋಡಿ ಎಂಜಾಯ್ ಮಾಡ್ಬೋದು, ಅವ್ರ ಸಾಂಗ್ ನೋಡ್ಬಿಟ್ಟು ಕುಣಿಬೋದು. ಬಟ್ ಅವ್ರು ನಿಜವಾದ ಜೀವನವನ್ನೇ ಕತೆ ಮಾಡಿದ್ದಾರೆ ಡೆವಿಲ್ ಮೂವಿನ. ದಯವಿಟ್ಟು ಆದರೆ ನೆಕ್ಸ್ಟು ನಿಜವಾದ ಜೀವನದಲ್ಲಿ ಅವ್ರ ಕೈಗೆ ಒಂದು ಪವರ್ ಬರುತ್ತೆ, ನಮ್ಮನ್ನೆಲ್ಲ ಆಳ್ವಿಕೆ ಮಾಡುವಂಥ ಒಬ್ಬರು ಸೆಲೆಬ್ರಿಟಿನೂ ಆಗ್ತಾರೆ, ಸ್ಟಾರು ಕೂಡ ಅವರೇನೆ. ಜೈ ಚಾಲೆಂಜಿಂಗ್ ಸ್ಟಾರ್. ದರ್ಶನ್ಗೆ ಅರ್ಹತೆ ಯೋಗ್ಯತೆ ಎಲ್ಲ ಇದೆ ಅಂತೀರಿ ಸರ್? ಒಂದು ಮಾತು ಹೇಳ್ತೀನಿ ಸರ್, ಒಬ್ಬ ಮನುಷ್ಯ ಇವತ್ತು ನಾವು ಮನೇಲಿ ಸಾಕುವಂಥ ನಾಯಿ ಕೂಡ ತಪ್ಪು ಮಾಡುತ್ತೆ, ಓಕೆನಾ? ನಾಯಿ ತಪ್ಪು ಮಾಡಿಬಿಡ್ತು ಅಂತ ಅಂದ್ಬಿಟ್ಟು ನಾವು ತಗೊಂಡೋಗ್ಬಿಟ್ಟು ಹೊರಗಡೆ ನಾವೇನು ಕೊಲೆ ಮಾಡಿ ಬಿಸಾಕಲ್ಲ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ನಮ್ಮ ಭಾರತದಲ್ಲಾಗಿರ್ಬೋದು ಸಂವಿಧಾನ ಅನ್ನೋದು ಇದೆ. ಅದಕ್ಕೋಸ್ಕರನೇ ಇವತ್ತು ಅದಕ್ಕೆ ಬೆಲೆ ಕೊಟ್ಟು ನಮ್ಮ ದರ್ಶನ್ ಸರ್ ಅವರು ಒಳಗಡೆ ಇರೋದು, ಓಕೆನಾ? ಹಂಗಾಗಿ ಯಾರೇ ಆಗಿರಲಿ ತಪ್ಪು ಮಾಡಿದರೆ ಅದಕ್ಕೆ ಅವರೇ ನಾನು ತಪ್ಪು ಮಾಡಿಲ್ಲ ಅಂತ ಅಂದ್ಬಿಟ್ಟು ಅವರೇ ನಾನು ಸಾಚ ಅಂತ ಒಪ್ಕೊಂಡಿಲ್ಲ. ಬಟ್ ಈ ಮೂವಿನ ಒಂದ್ಸರಿ ಅಬ್ಸರ್ವ್ ಮಾಡಿ, ಎಲ್ಲರೂ ಇವತ್ತು ದರ್ಶನ್ ಸರ್ ಆ್ಯಕ್ಟಿಂಗ್ ನೋಡಿ ಖುಷಿ ಪಡ್ಬೋದು, ಅವ್ರ ಫೈಟ್ ನೋಡಿ ಎಂಜಾಯ್ ಮಾಡ್ಬೋದು, ಅವ್ರ ಸಾಂಗ್ ನೋಡ್ಬಿಟ್ಟು ಕುಣಿಬೋದು. ಬಟ್ ಅವ್ರು ನಿಜವಾದ ಜೀವನವನ್ನೇ ಕತೆ ಮಾಡಿದ್ದಾರೆ ಡೆವಿಲ್ ಮೂವಿನ. ಬಿಟ್ಟು ಅಭಿಮಾನಿಗಳೆಲ್ಲರೂ ಕೂಡ ದರ್ಶನ್ ಸರ್ನ ಒಬ್ರು ಸ್ಟಾರ್ ಆಗಿ ನೋಡಿದ್ದೀರಾ. ಬಟ್ ಆ ಫಿಲ್ಮ್ ಅಲ್ಲಿ ಲಾಸ್ಟಿಗೆ ಅವರು ಒಂದು ಸಂದೇಶ ಅನ್ನೋದನ್ನ ಕೊಟ್ಟಿದ್ದಾರೆ. ನನ್ನ ಒಳಗಡೆ ಒಬ್ಬ ಡೆವಿಲ್ ಅನ್ನೋ ಒಂದು ಕ್ಯಾರೆಕ್ಟರ್ ಇತ್ತು, ಅದನ್ನು ಸಾಯಿಸ್ಕೊಂಡಿದ್ದಾರೆ. ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ನೆಕ್ಸ್ಟ್ ಆಚೆ ಬರುತ್ತೆ, ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರ್ ದರ್ಶನ್ ಸರ್ ಅವ್ರಿಗೆ ಅದೇ ನಾನು ಹೇಳ್ತೇಲ್ವಾ, ಇಂಟ್ರೋಲ್ ಗಂಟೆ ಅವ್ರು ಡೆವಿಲ್ ಆಗಿದ್ರು, ಇಂಟ್ರೋಲ್ ಆದ್ಮೇಲೆ ಅವ್ರು ಕೃಷ್ಣ ಆಗಿದ್ದಾರೆ. ಲೈಫಲ್ಲಿ ಅವ್ರಿಗೆ ಅರ್ಥ ಆಗಿದೆ. ಹೊರಗಡೆ ಬಂದಾದ್ಮೇಲೆ ಅವ್ರು ಇನ್ನೊಂದೇ ಒಂದು ಮೂವಿಲಿ ಬ್ಯಾಲೆನ್ಸ್ ಇರೋ ತರ ಅಂದ್ರೆ ಅವ್ರು ನೆಕ್ಸ್ಟ್ ಪ್ರಮಾಣ ವಚನ ತಗೊಳ್ಳದೆ ಅಂತೂ 100ಗೆ 200% ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಅಭಿಮಾನಿಗಳೆಲ್ಲರೂ ಫಿಲಮ್ ಅಂತ ನೋಡಬೇಡಿ, ದರ್ಶನ್ ಅವರ ನಿಜ ಜೀವನದ ಡಾಕ್ಯುಮೆಂಟ್ರಿ ತರ ನೋಡಿ, ಕ್ಲೀನಾಗಿ ಅರ್ಥ ಆಗುತ್ತೆ. ಸರ್ ತುಂಬ ಚೆನ್ನಾಗಿದೆ ಸರ್. ಒಂದೇ ಬದಲು ಡೆವಿಲ್ ಬಗ್ಗೆ ಏನಾದರೂ ಹೇಳ್ಬೇಕು ಏನು ಹೇಳ್ತೀರಾ? ಡೆವಿಲು ಸಕ್ಕತ್ತಾಗಿದೆ ಸರ್. ದರ್ಶನ್ ಅವರ ಫೈಟ್ ಸೀಕ್ವೆನ್ಸಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆ, ಏನಾದರೂ ವ್ಯತ್ಯಾಸ? ಹಿಂದಿ ಫಿಲಮ್ಗಿಂತನೂ ಈ ಫಿಲಮಲ್ಲಿ ತುಂಬ ಚೆನ್ನಾಗಿದೆ. ಫೈಟಿಂಗ್ ಸೀನ್ಸ್ ಎಲ್ಲ, BGM ಆಗಲಿ ಮ್ಯೂಸಿಕ್ ಆಗಲಿ ಎಲ್ಲ ಅಲ್ಟಿಮೇಟ್ ಆಗಿದೆ ಸರ್. ಎಲ್ಲ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಡ್ತೇನೆ ಅಂದರೆ ಕನ್ನಡ ಜನತೆಗೆ ಎಲ್ಲರೂ ಕೂಡ ಡೆವಿಲ್ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಥಿಯೇಟ್ರಲ್ಲೇ ನೋಡಿ ಕನ್ನಡ ಸಿನಿಮಾ ಪ್ರೋತ್ಸಾಹಿಸಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಬೆಂಬಲಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾರೆ. ಸರ್ ಇಷ್ಟು ದಿನ ಈ ಮೂವಿ ಬರೋದಕ್ಕಿಂತ ಮುಂಚೆ ಅವರ ಒಂದು ಸಿಚುವೇಷನಲ್ಲಿ ಕೆಲವೊಂದು ವ್ಯಕ್ತಿಗಳು ಮಾಧ್ಯಮಗಳಲ್ಲಿ ಕೂತ್ಕೊಂಡು ಒಂದೊಂದು ರೀತಿ ಮಾತಾಡ್ತಿದ್ರು, ಅವ್ರಿಗೆ ಈ ದಿನ ಉತ್ತರ ಹೇಳ ಬಂದಿದೆ ಅಂತ ಸರ್ ಅವ್ರು ಬಂದು ಸಿನಿಮಾ ನೋಡಿದ್ರೆ ಉತ್ತರ ಸಿಕ್ಬಿಡುತ್ತೆ ಸರ್. ಬಂದು ಸಿನಿಮಾ ನೋಡಿ, ಯಾರಿಗೂ ಬಗ್ಗೆ ಮಾತಾಡಬೇಡ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಏನಿದೆ ಅಂತ. ಕನ್ನಡ ಚಿತ್ರರಂಗಕ್ಕೆ ಇಂಥದ್ದೊಂದು ಸಿನಿಮಾ ಅವಶ್ಯಕತೆ ಇತ್ತು. ಒಂದು ಅತ್ಯುತ್ತಮವಾದಂಥ ಸಿನಿಮಾ ಕನ್ನಡಿಗರಿಗೆ ಸಿಕ್ಕಿದೆ. ಯಾರು ಕೂಡ ಮಿಸ್ ಮಾಡ್ಕೊಳ್ತಾನೆ ಈ ಒಂದು ಡೆವಿಲ್ ಸಿನಿಮಾವನ್ನು ನೋಡಿ ಕನ್ನಡ ಚಿತ್ರವನ್ನು ಪ್ರೋತ್ಸಾಹಿಸಿ ಬೆಳೆಸಿ ಅಂತೇಳಿ ಕೇಳ್ಕೊತೇನೆ. ನೆಗೆಟಿವ್ ಸೈಡ್ಗಳಲ್ಲಿ ಕಾಣಿಸಿದಂಥ ವ್ಯಕ್ತಿಗಳಲ್ಲಿ, ನಟರಲ್ಲಿ ನಿಮಗೆ ಅತಿ ಹೆಚ್ಚು ಇಂಪ್ರೆಸ್ ಮಾಡಿದಂಥ? ಸರ್ ಅತಿ ಹೆಚ್ಚು ಅಂತೇನಿಲ್ಲ, ಎಲ್ಲ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ನಮ್ಮ ಕನ್ನಡಿಗರೇ, ಅದೆಲ್ಲ ರೀಲ್ಸ್ನ ನಟರಾಗಿರ್ಬೋದು, ಮತ್ತು ಕಾಮಿಡಿ ಕಿಲಾಡಿಗಳು ನಟರಾಗಿರ್ಬೋದು, ಶಾರ್ಟ್ ಮೂವಿಗಳು ಮಾಡ್ತಾ ಇರ್ತಕ್ಕಂಥ ನಟ ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ಇಂಥ ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡೋಂಥ ಒಂದು ಸೌಭಾಗ್ಯ ನಮಗೂ ಕೂಡ ಸಿಕ್ತು. ಹೊಸ ಕಲಾವಿದರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಅದು ಭಾಳ ಸಂತೋಷ ಆಯಿತು. ಇದೇ ಥರ ಎಲ್ಲ ನಟರು ಕೂಡ ಚಿಕ್ಕ ಚಿಕ್ಕ ಕಲಾವಿದರನ್ನ ಪ್ರೋತ್ಸಾಹ ಮಾಡಿ ಅವ್ರನ್ನ ಬೆಳೆಸೋಂಥ ಕೆಲಸನ ಮಾಡಲಿ, ಅವರು ಕೂಡ ಒಂದು ಒಳ್ಳೆ ಭವಿಷ್ಯ ಸಿಗಲಿ ಅಂತೇಳಿ ನಾನು ಕೇಳ್ತೀನಿ. ಸಕ್ಕತ್ತಾಗಿತ್ತು. ನಮ್ಮ ಬಾಸ್ತು ಮೂವಿ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ, ಸೂಪರ್ ಆಗಿತ್ತು. ಸಕ್ಕತ್ತಾಗಿದೆ, ಸೂಪರ್ ಸೈಕೋ, ನೆಕ್ಸ್ಟ್ ಲೆವೆಲ್ ಸೈಕೋ. ಎಲ್ಲೋದ್ರೂ ಬರ್ತಿದ್ದೀರಲ್ಲ ಮೀಡಿಯಾ, ಏನ್ರಿ ನಿಮ್ ಪ್ರಾಬ್ಲಮ್ಮು? ಡಿವಾಸ್ ಡೈಲಾಗ್, ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ಮೂವಿ ಅಂತೂ ಸೂಪರ್ ಆಗಿದೆ. ಬೆಂಕಿ ಗುರು, ಜೈ ಡಿ ಬಾಸ್. ಸೂಪರ್ ಆಗಿತ್ತು, ಸೂಪರ್ ಆಗಿದೆ. ಜೈ ಡಿ ಬಾಸ್, ಜೈ ಡಿ ಬಾಸ್, ಸೂಪರ್ ಮೂವಿ. ಜೈ ಡಿ ಬಾಸ್, ಸೂಪರ್. ಇದ್ರೆ ನಮ್ಮನ್ನು ನೆಮ್ಮದಿಯಾಗಿರ್ಬೇಕಷ್ಟೇ. ಏನ್ರಿ ಮೀಡಿಯಾ? ಸೂಪರ್ ಸೂಪರ್, ಸೈಕ್ ಆಗಿದೆ ಬ್ರೋ, ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಸೂಪರ್, ಅಲ್ಟಿಮೇಟ್ ಆಕ್ಟಿಂಗ್, ಸಕ್ಕತ್ತಾಗಿದೆ. ಚೆನ್ನಾಗಿದೆ. ಫಸ್ಟ್ ರಾಜಕೀಯದವ್ರು ಬಂದು ನೋಡ್ಬೇಕು ಮೂವಿನ, ತಲೆ ಹಿಡಿ.
ಬರ್ತಾ ಇದ್ದೀರಿ ಚಿನ್ನು. ಸೂಪರ್. ಸೂಪರ್ ಆಗಿದೆ. ಸೈಕೋ ನೆಕ್ಸ್ಟ್ ಲೆವೆಲ್ ಸೈಕೋ. ಎಲ್ಲೋದ್ರು ಬರ್ತಿದ್ದೀರಲ್ಲ ಮೀಡಿಯಾ, ಏನ್ರಿ ನಿಮ್ ಪ್ರಾಬ್ಲಮ್ಮು? ಡಿವೋರ್ಸ್ ಡೈಲಾಗ್. ಜೈ ಡಿ ಬಾಸ್. ಜೈ ಡಿ ಬಾಸ್. ಜೈ ಡಿ ಬಾಸ್. ಜೈ ಡಿ ಬಾಸ್. ಚೆನ್ನಾಯ್ತು. ಸೂಪರ್ ಸೂಪರ್ ಸಖತ್ತಾಗಿದೆ ಫಿಲ್ಮ್. ಚೆನ್ನಾಗಿ ಸೂಪರ್. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಚೆನ್ನಾಗಿದೆ ಸರ್. ಜೈ ಡಿ ಬಾಸ್. ಸೂಪರ್ ಬ್ರೋ. ಜೈ ಡಿ ಬಾಸ್. ಜೈ ಡಿ ಬಾಸ್. ಜೈ ಡಿ ಬಾಸ್. ಜೈ ಡಿ ಬಾಸ್. ನೆಕ್ಸ್ಟ್ ಲೆವೆಲ್ ಆಗಿದೆ. ಮೂವಿ ಸಖತ್ತಾಗಿದೆ. ಜೈ ಡಿ ಬಾಸ್. ಜೈ ಡಿ ಬಾಸ್.